ನಮ್ಮ ಶಾಪುರ ಒಳಗೂ ಐತಿ ಬುದ್ಧ ಮಲಗಿದ ಬೆಟ್ಟ. ಅಲ್ಲೆಲ್ಲ ಹುಡುಕ್ತಾ ಇದೀವಿ, ಅಲ್ಲೆಲ್ಲ ಸಿಕ್ಕಿಲ್ಲ. ಆಕ್ಚುಲಿ ನಾವು ಮೂಗಿನ ಮೇಲೆ ನಿಂತ್ಕೊಂಡಿದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ಸ್. ಸೊ ಈ ವ್ಲಾಗ್ ಒಳಗೆ ನಿಮ್ಗೆ ಊಟಿ ಒಳಗಿರೋ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡತ್ತೀವಿ. ಮೊದಲೇದು ನೀಲಗಿರಿ ಮೌಂಟೇನ್ ರೈಲ್ವೆ ಅಂತ. ಇದು ಭಾಳ ಫೇಮಸ್ ಐತಿ ಬಿಕಾಸ್ ಅದು ಟ್ರ್ಯಾಕ್ ಏನೋ ಇರುತ್ತಲ್ಲ ಮೌಂಟೇನ್ ಒಳಗಿಂದ ಬರುತ್ತೆ. ಸೊ ಹಾಗಾಗಿ ಭಾಳ ಫೇಮಸ್ ಅದ. ಆ್ಯಂಡ್ ಆಲ್ಸೋ ಇಲ್ಲಿ ಚಯ್ಯ ಚಯ್ಯ ಅನ್ನೋ ಆ ಸಾಂಗ್ ಶೂಟ್ನು ಇಲ್ಲೇ ಆಗ್ಯದ. ದ ಸ್ಲೀಪಿಂಗ್ ಲೇಡಿ ವ್ಯೂ ಪಾಯಿಂಟ್ ಅಂತ ಅಲ್ಲಿಗೊಂದು ಹೋಗೋದೈತಿ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಡಾಲ್ಫಿನ್ ನೋಸ್ ಪಾಯಿಂಟ್. ಸೊ ಲೆಟ್ಸ್ ಗೋ. ರೈಲ್ವೆ ಸ್ಟೇಷನ್ ಅವ್ರದ್ದೇ ಒಂದು ಕ್ಯಾಂಟೀನ್ ಅದ. ಸೊ ಅಲ್ಲಿ ಬಂದು ಕೂತಿದ್ದೀವಿ ನಾಷ್ಟ ಮಾಡ್ಲಿಕ್ಕೆ. ನಮ್ಮದು ಟ್ರೈನ್ 12:15 ಅದ. 12:15 ಐತಿ ಟ್ರೈನ್. ಸೊ ಅಲ್ಲಿವರೆಗೂ ಸ್ವಲ್ಪ ಟಿಫನ್ ಮಾಡ್ಕೋಬೇಕಂತ ಟಿಫನ್ ಮಾಡತ್ತೀವಿ. ಆ್ಯಂಡ್ ಆಬ್ವಿಯಸ್ಲಿ ಇಲ್ಲಿದ್ದು ಊಟ ನಮ್ಗೆ ಅಂಥ ಪರಿ ಏನು ಇಷ್ಟ ಆಗಲ್ಲ, ಬಟ್ ನೋಡೋಣ ಏನಾಗುತ್ತೆ ಏನಿಲ್ಲ. ಊಟಿದಾಗ ಓಯ್ ಓಯ್ ಭೀಷ್ಮು ಯಾಪೋರ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸಾರಿ, ಆಫ್ಟರ್ ರೈಟ್ ಇವಾಗ ನಾವು ಉದಗ ಮಂಡಲಂ ಅನ್ನೋ ರೈಲ್ವೆ ಸ್ಟೇಷನ್ ಒಳಗಿದ್ದೀವಿ. ರೈಲ್ವೆ ಸ್ಟೇಷನ್ ಹೆಂಗೈತಪ್ಪ ಅಂದ್ರೆ ಕಂಪ್ಲೀಟ್ ಒಂದು ರೆಟ್ರೋ ಲುಕ್ ಕೊಡ್ತೈತಿ ನಿಮಗೆ. ನಿಜವಾಗ್ಲೂ ಒಂದು ರೆಟ್ರೋ ವೈಬ್ ಅದಂತ ಅನ್ಕೋರಿ. ಒಂಥರ ಹಳೇ ಕಾಲದ ಆರ್ಕಿಟೆಕ್ಚರ್ ಇರುತ್ತಲ್ಲ ಆ ರೀತಿ. ಅಂದ್ರೆ ಹಳೆಯ ಒಂದು ರೈಲ್ವೆ ಅಡ್ಮಿನಿಸ್ಟ್ರೇಟಿವ್ ಯಾವ ರೀತಿ ಇತ್ತು, ಲೈಕ್ ಕಂಪ್ಲೀಟ್ಲಿ ಮೇಡ್ ವಿತ್ ವುಡ್ಡಿಂದ ಆಗಿರ್ಬೋದು, ಆ ಒಂದು ರೀತಿ ಒಳಗೆ ಇದನ್ನು ಇದು ಮಾಡ್ಯಾರ. ಬಟ್ ಚಂದ ಐತಿ, ಭಾಳ ಚಂದ ಐತಿ. ಓಕೆ, ಸೊ ಆಲ್ರೆಡಿ ಟಿಕೆಟ್ಸ್ ತೊಗೊಂಡಿದ್ದೀನಿ. 3 ಟಿಕೆಟ್ ತೊಗೊಂಡಿದ್ದೆ ಆಲ್ರೆಡಿ, ಫಸ್ಟ್ ಕ್ಲಾಸ್ ಟಿಕೆಟ್. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಅರ್ಲಿ ಮಾರ್ನಿಂಗ್ ಬರಬೇಕು, ಸೊ ಟಿಕೆಟ್ ಬೇಗ ಸಿಗುತ್ತಂತ. ಹಾಗಲ್ಲ, ಅದು ಪ್ರೊಸೆಸ್ಸೇ ಬೇರೆ ಇದೆ. ಆ್ಯಕ್ಚುಲಿ ಇಲ್ಲಿ 2 ಜರ್ನಿ ಆಗ್ತಾವೆ, ಒಂದು 5 ಅವರ್ಸು, ಒಂದು 1 ಅವರ್ದು. ನಾವು ಇವಾಗ ತೊಗೊಂಡಿರೋದು 1 ಅವರ್ ಜರ್ನಿ. ಸೊ ಅದಕ್ಕೆ ನಮ್ಗೆ 290 ರೂಪಾಯಿ ಬಿದ್ದೈತಿ ಅಷ್ಟೇ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ರೈಟ್ ನಾವು ಸೊ ಅವಾಗಲೇ ನಾ ಹೇಳಿದಾಗೆ ನಾನು ಉದಗ ಮಂಡಲಂ ಅನ್ನೋ ರೈಲ್ವೆ ಸ್ಟೇಷನ್ದಾಗಿದ್ದೀನಿ. ಇದು ಆಲ್ಮೋಸ್ಟ್ 1908 ಒಳಗೆ ಇದು ಎಸ್ಟಾಬ್ಲಿಷ್ ಆಗ್ಯದ. ಸೊ ಅವಾಗಲೇ ಹೇಳಿದ ಭಾಳಷ್ಟು ರೆಟ್ರೋ ಲುಕ್, ರೆಟ್ರೋ ವೈಬ್ ಕೊಡ್ಲತ್ತ. ಸೊ ಹಾಗಾಗಿ ಸೊ ಹಳೆಯ ಕಾಲದ ಇಂಡಿಯನ್ ರೈಲ್ವೇಸ್ ಏನು ಆರ್ಕಿಟೆಕ್ಚರ್ ಇತ್ತಲ್ಲ ಅದನ್ನು ಇನ್ನೂ ಕಾಪಾಡ್ಕೊಂಬಂದಾರ ಅಂತ ನಾ ಹೇಳ್ತೀನಿ. ಭಾಳ ಚಂದ ಐತಿ. ಆ್ಯಂಡ್ ಇದು ಭಾಳ ಫೇಮಸ್ ಐತಿ. ಫೇಮಸ್ ಇರೋ ರೀಸನ್ ಏನಪ್ಪ ಅಂದರೆ ನಾವು ಈಗೇನು ಹೋಗ್ತಾ ಇದ್ದೀವಲ್ಲ ಜರ್ನಿ, ಅದು ಭಾಳ ಬ್ಯೂಟಿಫುಲ್ ಅದ. ವ್ಯೂ ಪಾಯಿಂಟ್ ಮತ್ತು ಸೀನ್ರಿ ಆಯಿತು. ಹಾಗಾಗಿ ಇದು ಭಾಳ ಫೇಮಸ್ ಅದ. ಜನ ಜಸ್ಟ್ 40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಲಿಕ್ಕೆ ಒಂದು ಟ್ರೈನ್ ಜರ್ನಿ ತೊಗೋತಾರಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಸ್ಪೆಷಲ್. ನೋಡಂಬ guys, popular most famous train in Ooty. ಇದು ಟ್ರೈನ್ ಅದು ಯಾವ ಟ್ರೈನ್ ಅದು ಗೊತ್ತಾಗಲ್ಲ ಇವಾಗ. ಟ್ರೈನ್ ಪಂಚರ್ ಆಗ್ಯದ. ಸೊ ಹಾಗಾಗಿ ಟ್ರೈನ್ ವೇಟ್ ಮಾಡತ್ತೀವಿ. ಇವಾಗ ಪ್ರವೀಣ್ ಹೋಗಿದ್ದಾನೆ ಟೈರ್ ಚೇಂಜ್ ಮಾಡಲಿಕ್ಕೆ ಟ್ರೈನ್ದು. ಸೊ ಅಂಕಲ್ ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ಸ್ ಹೇಳಿ ಅಂಕಲ್. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ಸ್ ಆಟೋ ಮುಗಿಸಿದ್ದೀವಿ. 800 ರೂಪಾಯಿ ಕೊಟ್ಟ ನಮ್ಗೆ ಒಂದು 4-5 ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರಂತ. ಸೊ ಬರ್ರಿ ಆ 4-5 ಪ್ಲೇಸ್ ಯಾವ ನೋಡ್ಕೊಂಬರೋದು. ಪ್ರಸನ್ನ ಬದನ
ಬೇಸಿಕಲಿ ಇದು ಎಲ್ಲ ಏರಿಯಾ ಎಲ್ಲ ಟೀ ಫ್ಯಾಕ್ಟ್ರಿ ಬಿಲಾಂಗ್ ಆಗ್ತೈತಿ. ಸೊ ಈಗ ನಾವು ನಿಂತಿರೋ ಜಾಗ ಎಕ್ಸಾಕ್ಟ್ ಅಪೋಸಿಟ್ ಇದೇನು ಲೊಕೇಶನ್ ನೋಡಿ, ಇದೇನು ವ್ಯೂ ಪಾಯಿಂಟ್ ಏನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಸ್ಲೀಪಿಂಗ್ ಲೇಡಿ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿನ ಜನಗಳ ಒಂದು ನಂಬಿಕೆ ಅಂತಲ್ಲ, ಇಲ್ಲಿನ ಜನಗಳು ಏನು ಹೇಳ್ತಾರಪ್ಪ ಅಂದ್ರೆ ಒಬ್ಳು ಪ್ರೆಗ್ನೆಂಟ್ ಆಗಿರೋ ಲೇಡಿ ಮಲ್ಕೊಂಡಿದ್ದಾಳಂತ. ಆ ಒಂದು ಗುಡ್ಡನೇ ಅದೊಂದು ರಿಪ್ರೆಸೆಂಟ್ ಮಾಡ್ತಾ. ಆ್ಯಂಡ್ ಪಾಪ್ಯುಲರ್ಲಿ ನೋನ್ ಹ್ಯಾಸ್ ಲ್ಯಾಂಬೋ ರಾಕ್ ಅಂತ, ಕೆಲವೊಬ್ರು ಒಂದೊಂದು ಲ್ಯಾಂಬೋ ರಾಕ್ನು ಹೇಳ್ತಾರೆ. ಜಾಸ್ತಿ ಸ್ಲೀಪಿಂಗ್ ಲೇಡಿ ಅಂತ ಯೂಸ್ ಮಾಡ್ತಾರೆ ವರ್ಡ್. ನಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಶಾಪುರ ಒಳಗೂ ಐತಿ ಬುದ್ಧ ಮಲಗಿದ ಬೆಟ್ಟ. ಆಬ್ವಿಯಸ್ಲಿ ಆಲ್ಮೋಸ್ಟ್ ಶಾಪುರಿನ ಸುತ್ತಮುತ್ತ ಇರೋರು ಎಲ್ರಿಗೂ ಗೊತ್ತದ. ಬಟ್ ನಮ್ಮದು ಸ್ಲೀಪಿಂಗ್ ಬುದ್ಧ ಹೆಂಗೈತಂದ್ರೆ ನಮ್ದು ಕ್ಲಿಯರ್ಲಿ ಆ ಒಂದು ಫೇಸ್ ಸ್ಟ್ರಕ್ಚರ್ ಐತಲ್ಲ ಕ್ಲಿಯರ್ಲಿ ಕಾಣ್ತದೆ. ಬಟ್ ಇಲ್ಲಿ ನನಗೆ ಯಾವುದೇ ರೀತಿ ಅಂಥದ್ದೇನು ಕಾಣಲಿಲ್ಲ. ಲೈಕ್ ಇದು ಇಲ್ಲಿರೋದು ಹೊಟ್ಟೆ ಭಾಗ ಅಂತ, ಆ್ಯಂಡ್ ಇಲ್ಲಿರೋದು ಆ ಕಾಲ್ಗಳು ಇಲ್ಲಿ ಮಲಗಿರೋದು. ಸೊ ಈ ರೀತಿ ಒಂದು ಹೇಳ್ತಾರೆ. ಬಟ್ ನಮ್ಮ ಕಡೆ ಅದೇನು ನಾವು ಸ್ಲೀಪಿಂಗ್ ಬುದ್ಧ ಏನೈತಲ್ಲ ಅಷ್ಟು ಕ್ಲಿಯರ್ಲಿ ಕಾಣಲಾಗ್ಯದ. ಬಟ್ ವ್ಯೂ ಭಾಳ ಚಂದ ಐತಿ. ಫಾಗ್ ಏರಿಯಾ ಐತಲ್ಲ ಭಾಳ ಚಂದ ಬಂದೈತಿ ವ್ಯೂ. ಆ್ಯಂಡ್ ಇದು ಅಪೋಸಿಟ್ ಟೀ ಫ್ಯಾಕ್ಟ್ರಿ ಐತಿ. ಆ್ಯಂಡ್ ನೋಡಲಿಕ್ಕೆ 2 ಕಣ್ಣುಗಳು ಸಾಲದ ಆ ಲೆವೆಲಿಗೆ ಅಷ್ಟು ಭಾಳ ಚಂದ ಐತಿ. ಫಾಗ್ ಏರಿಯಾ ಐತದೆಲ್ಲ ಆಯ್ತು, ನನಗೆ ಇಷ್ಟ ಆಯ್ತು ಜಾಗ. योगी दिखता है क्या? हाँ दिखता है. जो पहाड़ दिख रहा है छोटा पहाड़, हाँ उधर का दूसरा पहाड़ है, वो आगे दिखता है. ಥ್ಯಾಂಕ್ ಯು ಗೈಸ್. ಇಲ್ಲಿದೆಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಜಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಬಿಸಿಲಿತ್ತು. ಈ ಫುಲ್ ಮೈ ಗಾಡ್ ಯಾವ ಲೆವೆಲಿಗೆ ಫಾಗ್ ಆಗೈತಪ್ಪ ಅಂದ್ರೆ ಹುಡ್ರು ಮಾರ. ಗಾಯ್ಸ್ ಓ ಮೈ ಗಾಡ್ ಬಾಯ್ ಫುಲ್ ಅದೇನಂತಾರಲ್ಲ ನೀವೇ ನೋಡ್ರಿ ಯಾವ ಲೆವೆಲಿಗೆ ಫಾಗ್ ಐತಿ. ಮಳೆ ಹೊಂಟದ, 5 ನಿಮಿಷಕ್ಕೊಮ್ಮೆ ಮಳೆ ಬರ್ತೈತಿ, 2 ನಿಮಿಷಕ್ಕೊಮ್ಮೆ ಫಾಗ್ ಬೀಳ್ತೈತಿ, ಮತ್ತು ಬಿಸಿಲು ಬರ್ತೈತಿ. ಇದು ಏನು ನಂಗೆ ಗೊತ್ತೇ ಆಗಲ್ಲ. ಇದು ಯಪ್ಪೋ ಮಳೆ ಬಂತಪ್ಪ ಮತ್ತೆ ಊಟ. ನಾವು ಯಾವುದೋ ಒಂದು ಪಾಯಿಂಟಿಗೆ ಬಂದು ನಿಂತ್ಕೊಂಡಿವಿ. ಇದು ಇಲ್ಲಿರೋ ವ್ಯೂ ಯಾವ ಲೆವೆಲಿಗೆ ಸ್ಯಾಟಿಸ್ಫೈಯಿಂಗ್ ಅದಂದ್ರೆ ನಂಗೆ ಹೆಂಗೆ ಅನ್ಸ್ಲತ್ತಂದ್ರೆ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ಪ್ಲೇಸಿಗೆ ಬಂದಿನ ಅನ್ಸ್ಲತ್ತ ನಂಗೆ. ಬೈ ಕಾಲ್ ಹೊಂಟಾವ ಬೈ ಇರ್ಬೋದು. ಪ್ರವೀಣ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಬಂದಿರೋಂಥ ಪ್ರವಾಸಿಗಳಿಗೆ ಜಾಸ್ತಿ ಕನ್ನಡ ಅಲ್ಲೆಲ್ಲ ಒಬ್ರು ಫೋಟೋ ಸುಮ್ಮನೆ ಬಿಸ್ನೆಸ್ ಮಾಡೋ ಫೋಟೋ 50 ರೂಪಾಯಿ ಒಂದು ಫೋಟೋ 50 ರೂಪಾಯಿ ಕಾಪಿ ಅಂತ ಬೆಸ್ಟ್ ಅದ ಐಡಿಯಾ. ಮಾಡ್ದ್ಯಾ ಆಡು ಸಂತೋಷಕ್ಕೆ ಇವಾಗ ಚಾಡ ಇಂದ ರಕ್ತ ಸೋರ್ತಾ ಇದೆಯಲ್ಲ ಅದು ನೀರು. ಆ್ಯಕ್ಚುಲಿ ಅದು ರಕ್ತ ಅಂತ ಅನ್ಕೊಳ್ಳಿ. ಆ ಮೂಗಿಂದ ನೀರು ಅಲ್ಲೇ ಯಾರೋ ಹೊಡೆದಿದ್ದಾರೆ, ಅದಕ್ಕೆ ಇದು ಡಾಲ್ಫಿನ್ ವ್ಯೂ ಪಾಯಿಂಟ್ ಅಂತ ಹೇಳ್ತವ್ರೆ. ಬೈಗ ಇಲ್ಲಿ ಯಾವ್ದು ನೋಡಪ್ಪ ಈ ಪಾಯಿಂಟ್ ನೋಡಿ, ನಾ ಹೇಳತ್ತೀನಿಲ್ಲ ಇದೇ ನೋಡಿ ಡಾಲ್ಫಿನ್ ವ್ಯೂ ಪಾಯಿಂಟ್ ಡೆಫಿನೆಟ್ಲಿ. ಜಸ್ಟ್ ಒಂದು 20 ಮಿನಿಟ್ಸ್ ಬ್ಯಾಕ್ ಭೀಕರವಾದ ಮಳೆ ಬರ್ತಾ ಇತ್ತು. ಬಟ್ ಇವಾಗ ಈ ಒಂದು ಪಾರ್ಟಿ ಏನಂತಾರ ಬಿಸಿಲು ಉಂಟೈತಿ ಕೇಳಲಾಗೈತೆ. ಇಲ್ಲಿದ್ ಕ್ಲೈಮೇಟು, ಹುಡುಗಿರ ಮನಸ್ಸು ಎಲ್ಲ ಸೇಮ್ ಅದ್ ನೋಡ್ರಿ. ಅವ್ರ ಮನಸ್ಸು ಹೆಂಗ್ ಚೇಂಜ್ ಆಗ್ತಾ ಗೊತ್ತಿಲ್ಲ, ಬಟ್ ಇಲ್ಲಿದ್ ಕ್ಲೈಮೇಟ್ ನಂಗೆ ಅನ್ನೋದು. ಇವಾಗ ನಾವು ಡಾಲ್ಫಿನ್ ವ್ಯೂ ಪಾಯಿಂಟಿಗೆ ಬಂದಿದ್ವಿ. ಸಿಗ್ತಾ ಇಲ್ಲ, ಅವಾಗಿಂದ ಡಾಲ್ಫಿನ್ ಹುಡುಕ್ತಾ ಇದ್ದೀನಿ ನಾನು, ಬಟ್ ಸಿಗಲಾಗೈತಪ್ಪ ಎಲ್ಲೈತಿ ಡಾಲ್ಫಿನ್ ವ್ಯೂಸ್ ಅಂತ. ಐ ಹೋಪ್ ಅಲ್ಲಿ ಅದು ಏನು ಕಾಣತೈತಲ್ಲ ಅದು ಮೇ ಬಿ ಇರ್ಬೋದೇನು ಅದೇ ವ್ಯೂ ಪಾಯಿಂಟ್. ಮೇಲೆ ನಿಂತಿದ್ವಿ ಅಂದರೆ ಡಾಲ್ಫಿನ್ ಮೂಗಿನ ಮೇಲೆ ನಿಂತ್ಕೊಂಡಿದ್ವಿ ಅಂದ್ರೆ ಸೊ ಕೆಳಗಡೆಯಿಂದ ಡಾಲ್ಫಿನ್ ಥರ ಕಾಣುತ್ತೆ ಅಷ್ಟೇ, ಮತ್ತೇನಿಲ್ಲ. ಯಾರಾದ್ರೂ ಡೌಟ್ ಇದ್ದ ಕೆಳಗೆ ಬಂದು ನೋಡ್ರಿ ಅಂತ. ಇವಾಗ ನಾವು ಅಲ್ಲೆಲ್ಲ ಹುಡುಕ್ತಾ ಇದೀವಿ, ಅಲ್ಲೆಲ್ಲ ಸಿಕ್ಕಿಲ್ಲ. ಆ್ಯಕ್ಚುಲಿ ನಾವು ಮೂಗಿನ ಮೇಲೆ ನಿಂತ್ಕೊಂಡಿದ್ದೀವಿ. ಸೊ ಅದು ಕೆಳಗೆ ಹೋಗ್ಬೇಕು, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇದೇ ನಾವು ಮೂಗ್ ಮೇಲೆ ನಿಂತಿದ್ದೀವಿ. ಸೊ ಗೈಸ್ ಎಲ್ಲ ಪ್ಲೇಸ್ ನೋಡ್ಕೊಂಬಂದು ವಾಪಸ್ ರೂಮಿಗೆ ಬಂದೀವಿ. ಭಾಳ ಚಳಿ ಐತಿ, ಭಾಳ ಅಂದ್ರೆ ಭಾಳ ಚಳಿ ಐತಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಸಿಗಮಂತ, ನಾಳೆ ಸಿಕ್ಕು ನಾಳೆ ಇದ್ರ ಬಗ್ಗೆ ಮಾತಾಡೋಣ. ನಾಳೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂದ್ರೆ ನಾಳೆ ಹೇಳ್ತೀನಿ, ಇವತ್ತು ಯಾಕೆ